ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೋಷಕರಿಂದ ಹಣ ಸಂಗ್ರಹಿಸಿ ಶಾಲೆ ಆರಂಭಿಸಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಖಾಸಗಿ ಶಾಲೆ ವಿರುದ್ಧ ನೂರಾರು ಪೋಷಕರ ಆರೋಪ. ಹೊಳೆನರಸೀಪುರ ತಾಲೂಕಿನ ಐಚನಹಳ್ಳಿ ಋಷಿಶ್ರೀ ವಿದ್ಯಾನಿಕೇತನ ಹಾಸನ ಜಿಲ್ಲೆಯ ಋಷಿಶ್ರೀ ಶಾಲೆ ಆಡಳಿತ ಮಂಡಳಿ ವಿರುದ್ಧವಾಗಿ ಆರೋಪಗಳು ಕೇಳಿಬರ್ತಾ ಇದೆ. 350ಕ್ಕೂ ಅಧಿಕ ಪೋಷಕರಿಂದ 1 ಲಕ್ಷ ಹಣವನ್ನು ಸಂಗ್ರಹಿಸಿ ಶಾಲೆಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದರು. ಸೊ ಮಕ್ಕಳ ಶಿಕ್ಷಣವನ್ನು ಮುಗಿಯುವಷ್ಟೊತ್ತಿಗೆಲ್ಲ ಮೊದಲೇ ಶಾಲೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಕೇಳಿಬರ್ತಾ ಇದೆ. ಹಳೆಯ ಮತ್ತು ಹೊಸ ಆಡಳಿತ ಮಂಡಳಿ ಜಟಾಪಟಿಯಿಂದ ಪೋಷಕರಲ್ಲಿ ಆತಂಕ ಹೆಚ್ಚಾಗಿರುವಂಥದ್ದು. 12 ಕೋಟಿಗೆ ಶಾಲೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಇನ್ನು DDPI ಕಚೇರಿಗೆ ಈಗಾಗಲೇ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಡಳಿತ ಮಂಡಳಿಗಳ ಹಗ್ಗಜಗ್ಗಾಟಕ್ಕೆ ಪೋಷಕರು ಬೇಸತ್ತು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ 3.5 ಕೋಟಿ ವಾಪಸ್ ಕೊಡಿ, ಇಲ್ಲ ಅಂದರೆ ಶಾಲೆ ನಡೆಸಲು ನಾವು ಬಿಡೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಸನ DDPI ಕಚೇರಿಗೆ ಎದುರು ಪೋಷಕರು ಧರಣಿಯನ್ನ ಮಾಡಿದ್ದಾರೆ. ಮಗಳು 10th ಓದ್ತಿದ್ದಾಳೆ ಸರ್. ಈಗ 2-3 ಇಯರ್ಸ್ ಇಂದನೂ ಇವರು ಸುರೇಶ್ ಗುರುಜಿ ಅವ್ರದ್ದು ಸ್ವಲ್ಪ ಪ್ರಾಬ್ಲಮೇ ಇದೆ ಸರ್ ಸ್ಕೂಲಲ್ಲಿ. ನಾವು ಅದನ್ನು ಇವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ, ನಾವು ಸ್ಕೂಲ್ ಚೇಂಜ್ ಮಾಡಿಸ್ಬೇಕಂತಾನೆ ಇದ್ವಿ. ಆಮೇಲೆ ಯಾವಾಗ ಪ್ರಕಾಶ್ ಸರ್ ನಡೆಸ್ತಾರೆ ಅಂತ ಗೊತ್ತಾಯ್ತು, ಅವಾಗ ನಾವು ಇದು ಮಾಡಿದ್ವಿ. ಇವ್ರ ಬಗ್ಗೆ ತುಂಬಾ ಹೋಪ್ ಇದೆ ನಮ್ಗೆ. ಮತ್ತೆ ಸ್ಕೂಲು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಮಕ್ಳ ಭವಿಷ್ಯ ಮುಖ್ಯ. ಇವಾಗ ಸರ್ ಅವರು ಅದೇ ಅವ್ರದ್ದು ಸರ್ ಕಾನೂನು ರೀತಿ ಏನ್ ಬೇಕಾದ್ ನಡೀಲಿ, ಬಟ್ ಮಕ್ಳ ಭವಿಷ್ಯ ಹಾಳಾಗ್ಬಾರ್ದು. SLC ಓದ್ತಿದ್ದಾರೆ, ನನ್ನ ಮಗಳು SLC ಓದ್ತಿದ್ದಾಳೆ. ಅವ್ರ ಭವಿಷ್ಯ ಏನು? ಈಗ 3 ದಿನ ಟೈಮ್ ಕೊಡ್ತೀವಿ, ಕ್ಲೋಸ್ ಮಾಡ್ತೀವಿ ಸ್ಕೂಲ್ನ ಅಂತಂದ್ರೆ ಏನಿದು? ಈಗ ನಾವೇನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಶಿಕ್ಷಣಾಧಿಕಾರಿಗಳ ಹತ್ರ ಬರ್ತೀವಿ. ಇವರೇ ಈ ತರ ಪ್ರಾಬ್ಲಮ್ ಕೊಟ್ರೆ ಮಕ್ಳಿಗೆ ನಾವೆಲ್ಲ ಹೋಗ್ಬೇಕು? ಸರ್ ನಾವು 1 ಲಕ್ಷ ಅವ್ರು ಕೊಡ್ಬೇಕು ಸರ್ ನಮ್ಗೆ ಅಂತೇಳಿ ಮನವಿ ಕೊಟ್ಟಾಗ ಇದುವರೆಗೂ ಸಹ ಯಾವುದೇ ರೀತಿ ನೋಟಿಸ್ ನ ಇಶ್ಯೂ ಮಾಡಿಲ್ಲ ಸ್ಕೂಲ್ಗೆ. ಯಾವತ್ತು ನಮ್ಗೆ ಸ್ಕೂಲ್ಗೆ ಪಾಠ ಏನು ನಡೀತಾ ಇಲ್ಲ, ಬರೀ ಮಕ್ಕಳು ಬಂದು ಕೂತ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ನಾವು ಮನವಿ ಕೊಟ್ಟಾಗ ಮತ್ತೆ ಎಕ್ಸ್ಟ್ರಾ ಫೀಸ್ ನ ಕೇಳ್ತಾ ಇದಾರೆ ಅಂತ ಕೊಟ್ಟಾಗ ಯಾವುದೇ ರೀತಿ ಮನವಿನ ತಗೊಳ್ಳದೆ ನೋಟಿಸು ಕೊಡದೆ ಇದ್ರು, ಯಾವುದೇ ನೋಟಿಸ್ ಕೊಡದೇನೆ ಇದ್ರು. ಆದ್ರೆ ಈಗ ಏಕಾಏಕಿ ಸುರೇಶ್ ಬಂದು ಒಂದು ಲೆಟರ್ ಕೊಟ್ಟ ಅಂತ ಹೇಳಿ ಏಕ್ದಮ್ ಮಕ್ಕಳು ಓದ್ತಾ ಇರೋಂತ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ನೀಡ್ತಾರೆ ಅಂತ ಮಕ್ಕಳಿಗೆ ಇವತ್ತು ನೋಟಿಸ್ ಕೊಟ್ಬಿಟ್ಟು ನೀವು ಸ್ಕೂಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಗುರುಜಿ ಇಲ್ಲಿ ನೋಟಿಸ್ ತಗೊಂಡು ಮೀಡಿಯಾದಲ್ಲಿ ಅವ್ನು ವಾಟ್ಸ್ಆಪ್ ಮೂಲಕ ಎಲ್ಲಾ ಕಡೆಗೂ ಫೇಸ್ಬುಕ್ ಅಲ್ಲಿ ಬಿಡ್ತಾನೆ, ನಾನು ಈ ಸ್ಕೂಲ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಇದು ಮಾನ್ಯತೆ ಇಲ್ಲ, ನಿಮ್ಮ ಮಕ್ಕಳನ್ನ ಪೇರೆಂಟ್ಸ್ ನ ಎಲ್ಲರೂ ತಗೊಂಡೋಗಿ ಕೊಡಿ ಅಂತಂದ್ರೆ ನಾವು ಪೇರೆಂಟ್ಸ್ ಎಲ್ಗೋಗ್ಬೇಕು ಮಕ್ಕಳು ಸೇರಿಸ್ಕೊಂಡು? ಇವತ್ತು 4-16 ವರ್ಷದಿಂದ ಓದ್ತಾ ಇರೋ ಮಕ್ಕಳನ್ನ ಒಂದೇ ಏಕ್ದಮ್ ತಗೊಂಡೋಗಿ ಬೇರೆ ಸ್ಕೂಲ್ಗೆ ಹಾಕಿ ಅಂತಂದ್ರೆ ನಮಗೆ ಬೇಕಾದ ಸ್ಕೂಲ್ ನಮಗೆ ಸಿಗುತ್ತಾ? ಅಥವಾ ಒಂದು ಸ್ಕೂಲಲ್ಲಿ ಸೆಟ್ ಆಗಿರೋಂತ